ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದು ಹೆಲ್ತಿ ರೆಸಿಪಿ ತೋರಿಸ್ಬೇಕು ಅಂತ ಆಲೂಗಡ್ಡೆ ಕಟ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಒಂದು ಹೆಲ್ತಿ ಪರೋಟ ಮಾಡಿ ತೋರಿಸೋಣ ಅಂತ. ಇವಾಗ ನಾನು ಒಂದು 5 ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ. ಇವಾಗ ಆಲೂಗಡ್ಡೆ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು 1-2 ವಿಸಲ್ ಹೊಡೆಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಬೇಯಬೇಕು ಆಲೂಗಡ್ಡೆ, ಏಕೆಂದರೆ ಪರೋಟ ಮಾಡೋ ಥರ ಎಲ್ಲ ಅದು ಗಂಟು ಸಿಗಬಾರ್ದು. ಆವಾಗ ಪರೋಟ ಲಟ್ಸೋದಕ್ಕೆ ಚೆನ್ನಾಗಿ ಬರೋಲ್ಲ. ಇವಾಗ ಇದನ್ನು 1-2 ವಿಸಲ್ ಕೂಗಿಸ್ಕೊಳ್ತೀನಿ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಸೇಮ್ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೊಳ್ತೀವಲ್ವ ಅದೇ ರೀತಿ ಕಲಿಸ್ಕೋಬೇಕಷ್ಟೇ. ಇದೇನು ವಿಶೇಷವಾಗಿ ಏನು ಕಲಿಸ್ಕೊಳ್ಳೋದು ಬೇಡ, ಸೇಮ್ ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗೆಲ್ಲ ಕಲಸಿ ಒಂದು ತಟ್ಟೆ ಮುಚ್ಚಿಡಬೇಕು. ನಾವು ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೆಂದಿರುತ್ತೆ, ಅಷ್ಟೇ ಸಾಕಾಗುತ್ತೆ. ಮುಂಚೆನೇ ಏನು ಕಲಸಿಡೋದು ಬೇಕಾಗಿಲ್ಲ. ಇವಾಗ ನಾನು ಆಲೂಗಡ್ಡೆಗೆ ಮಿಕ್ಸ್ ಮಾಡೋದಕ್ಕೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆಗಿನ್ನ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ತೊಗೊಂಡಿದ್ದೀನಿ, ಏಕೆಂದರೆ ಇದು BP ಶುಗರ್ ಇರೋರಿಗೆ ಮತ್ತು ಡಯಟ್ ಮಾಡೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅವರು, ಆಮೇಲೆ ಹೆಲ್ತಿಯಾಗೂ ಇರುತ್ತೆ. ಇವಾಗ ನಾನು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಚಮಚ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಬಿಟ್ಟು ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ. ಮಸಾಲ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಇವನ್ನಾಗಿ. ನೀವು ಮಕ್ಕಳಿಗೆ ಮಾಡಿಕೊಡ್ಬೇಕಾದ್ರೆ ಇದರಲ್ಲಿರೋ ಹಸಿಮೆಣಸಿನ್ಕಾಯಿನ ತೆಗೆದುಬಿಟ್ಟು ಮಾಡಿಕೊಡಿ. ಇದೆಲ್ಲ ಆಲ್ಮೋಸ್ಟ್ ಮನೆಯಲ್ಲಿರೋ ಅಂಥ ಸಾಮಾನೇ. ಇದಕ್ಕೊಂದು ಚಾಟ್ ಮಸಾಲ ಒಂದಷ್ಟೇ ನಾವು ತರಬೇಕಾಗಿರೋದು. ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಜಾಸ್ತಿ ಮಸಾಲ ಆ್ಯಡ್ ಮಾಡೋಕ್ಕೋಗಿಲ್ಲ, ಏಕೆಂದರೆ ಜಾಸ್ತಿ ಮಸಾಲ ಆ್ಯಡ್ ಮಾಡಿದ್ರೆ ಒಂಥರ ಕಹಿ ಕಹಿ ಅನಿಸುತ್ತೆ. ನಾನು ಏನು ಆ್ಯಡ್ ಮಾಡಿದ್ನಲ್ಲ ಅಷ್ಟೇ ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಪರೋಟ ಇದು ನಾವು ಚಪಾತಿ ಪಲ್ಯ ಮಾಡೋದಕ್ಕಿಂತ ಕಡಿಮೆ ಟೈಮಲ್ಲೇ ಪ್ರಿಪೇರ್ ಮಾಡ್ಬೋದು ಈ ತಿಂಡಿನ. ಇವಾಗ ಕಲಸಾಗಿದೆ ಇದು ನೋಡಿ, ಎಷ್ಟೊಂದು ಕಾಣಿಸ್ತಾ ಇತ್ತು. ಇವಾಗ ಕಲಸಿದ ಮೇಲೆ ಇಷ್ಟೇ ಆಗಿದೆ. ಇವಾಗ ಹಿಟ್ಟು ನೆಂದು ಸ್ಮೂತ್ ಆಗಿದೆ. ನಾನಿವಾಗ ಒಂದು ಚಪಾತಿ ಮಾಡೋವಷ್ಟು ಹಿಟ್ಟನ್ನು ತೊಗೊಂಡು ಒಂದು ಪೂರಿ ಅಗಲ ಉತ್ಕೊಳ್ತಿದ್ದೀನಿ. ಇದಕ್ಕೆ ಇವಾಗ ಸ್ಟಫಿಂಗ್ ಮಾಡ್ತಿದ್ದೀನಿ. ನೀಟಾಗಿ ಸ್ಟಫಿಂಗ್ ಮಾಡಬೇಕು, ಇಲ್ಲಾಂದರೆ ಮಸಾಲ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನಾನು 2 ಥರ ತೋರಿಸ್ತಿದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಈ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಥರ ಇದೆಲ್ಲ ಅದು ತುಂಬ ಈಸಿ ಆಗುತ್ತೆ ಅವರಿಗೆ. ಇವಾಗ ನಾನು ಹಗುರವಾಗಿ ಲಟ್ಟಿಸ್ಕೋಬೇಕಿದನ್ನು, ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಕೋಬಾರ್ದು, ಏಕೆಂದರೆ ಮಸಾಲ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಈಗ ಇದು ಸಾಕು ಅನಿಸುತ್ತೆ. ಇನ್ನು ಜಾಸ್ತಿ ಮಾಡೋಕ್ಕೋದ್ರೆ ಅದು ಕಿತ್ತು ಬರುತ್ತೆ. ಈಗ ಸ್ಟವ್ ಮೇಲೆ ತವ ಇಟ್ಕೊಂಡಿದ್ದೀನಿ. ಈ ತವ ಕಾದಿದೆ. ಇವಾಗ ಪರೋಟ ಹಾಕ್ತಿದ್ದೀನಿ. 2 ಸೈಡು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ನಾವು. ಸೈಡೆಲ್ಲ ನೀಟಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ಈ ಮಣ್ಣಿನ ತವದಲ್ಲಿ ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಪರೋಟ ಆಗಲಿ ಮಾಡಿದ್ರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಪರೋಟ ಆಗಿದೆ, 2 ಸೈಡು ನೀಟಾಗಿ ಬೆಂದಿದೆ. ಇವಾಗ ನಾನು ಇನ್ನೊಂದು ಥರ ಪರೋಟ ಮಾಡೋದನ್ನು ತೋರಿಸ್ತೀನಿ. ಇದು ಇವಾಗ ಹೊಸ್ದಾಗೆ ಕುಕ್ಕಿಂಗ್ ಕಲಿಯೋರಿಗೆ ಮತ್ತು ಫಸ್ಟ್ ಟೈಮ್ ಪರೋಟ ಮಾಡೋರಿಗೆ ಇದು ಈಸಿ ಮೆಥಡು. ಇದು ಅವ್ರಿಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ಮಸಾಲ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ, ಆಮೇಲೆ ಒಂಥರ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ಇದನ್ನೇ ಮಾಡೋದು, ಎಲ್ಲರಿಗೂ ಇದೇ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಈಗ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲೆಲ್ಲ ನೀಟಾಗಿ ಬರಲ್ಲ, ಅದರಿಂದ ಕೈಯಲ್ಲೇ ಸ್ಟಫಿಂಗ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಸೈಡಲ್ಲೆಲ್ಲ ನಾವು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು, ಮಸಾಲ ಎಲ್ಲ ಈಚೆ ಬರ್ದಂಗೆ.
ಇವಾಗ ಇದಕ್ಕೇನು ಹಿಟ್ಟು ಹಾಕೋದು ಬೇಡ, ಹಾಗೆ ಲಟ್ಟಿಸ್ಕೋಬೋದು. ಇದನ್ನು ಅಷ್ಟೇ ಹಗುರವಾಗಿ ಲಟ್ಟಿಸ್ಕೋಬೇಕಾಗುತ್ತೆ, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಇದನ್ನು ನಾವು ಸ್ವಲ್ಪ ಅಗಲವಾಗೂ ಲಟ್ಟಿಸ್ಕೋಬೋದು, ಏನು ಕಿತ್ತು ಬರಲ್ಲ, ಇದು ನೀಟಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಇದು ತುಂಬ ಈಸಿ ಆಗುತ್ತೆ, ಅವ್ರು ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇವಾಗ ತವ ಕಾದಿದೆ, ಹಾಕ್ತಾಯಿದ್ದೀನಿ. ಇವಾಗ 2 ಸೈಡು ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇದು ಡಯಟ್ ಮಾಡೋರ್ಗಾದರೆ ಸ್ವಲ್ಪ ಎಣ್ಣೆನ ಅವಾಯ್ಡ್ ಮಾಡ್ಬೋದು, ಹಾಗೆ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪಿನಕಾಯಿ ಅಥವಾ ಗಟ್ಟಿ ಸಿಹಿ ಮೊಸರು ತುಂಬ ಸೂಟಾಗುತ್ತೆ, ಇಲ್ಲ ಕಾಯಿ ಚಟ್ನಿನೂ ಸೂಟಾಗುತ್ತೆ. ಇದಕ್ಕೆ ನಿಮಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಳ್ಳಿ. ನಾನು ಮಾತಾಡಬೇಕಾದ್ರೆ ಇವಾಗ ಅನ್ನೋ ಪದನ ಎಷ್ಟು ಸಾರಿ ಉಪಯೋಗಿಸಿದ್ದೀನಿ, ಸಾಧ್ಯವಾದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.